ಇನ್ನು ರಾಜಕೀಯದಲ್ಲಿ, ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ತಮಿಳುನಾಡು ಸಿಎಂ ವಿಜಯ್ ಅವರ ಪತ್ನಿ ಸಂಗೀತ ಬಿಜೆಪಿ ಸೇರ್ತಾರೆ ಅನ್ನುವಂಥ ವದಂತಿ. ಈಗ ರಾಜಕೀಯ ವಲಯದಲ್ಲಿ ಸಂಗೀತ ಅವರ ಸೇರ್ಪಡೆ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ತಮಿಳುನಾಡು ಸಿಎಂ ವಿಜಯ್ ಅವರ ಪತ್ನಿ ಬಿಜೆಪಿ ಸೇರ್ತಾರಾ? ಈ ಪ್ರಶ್ನೆ ಹಾಗೂ ಈ ಚರ್ಚೆ ದೊಡ್ಡ ಮಟ್ಟದಲ್ಲಿ ತಮಿಳುನಾಡಿನಲ್ಲಿ ನಡೀತಾ ಇದೆ. ಅವರು ಬಿಜೆಪಿನೇ ಸೇರಬಹುದು ಅನ್ನುವಂಥ ವದಂತಿ. ಸೊ ಹಾಗೇನಾದರೂ ಆಯಿತು ಅಂತಾದರೆ ಮತ್ತೊಮ್ಮೆ ದೊಡ್ಡ ರಾಜಕೀಯ ಸಂಚಲನ ಉಂಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮಗೆ ನೆನಪಿದ್ರೆ ಎಲೆಕ್ಷನ್ಗೆ ಇನ್ನು ಕೆಲವೇ ದಿನಗಳು ಇದೆ ಅನ್ನೋ ಟೈಮ್ನಲ್ಲಿ ಅವರ ವೈಯಕ್ತಿಕ ಜೀವನ, ಅವರ ಕೌಟುಂಬಿಕ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ಇದು ವಿಜಯ್ ಅವರಿಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತಾನೆ ಎಲ್ಲರೂ ಕೂಡ ಅಂದಾಜು ಮಾಡಿದರು. ಆದರೆ ಆ ರೀತಿ ಆಗಲಿಲ್ಲ. ವಿಜಯ್ ಅವರು ಖುದ್ದಾಗಿ ಅಂದರೆ ಓಪನ್ ಆಗಿ ಇದರ ಬಗ್ಗೆ ಕೂಡ ಪ್ರಚಾರ ಸಭೆಗಳಲ್ಲಿ ಮಾತನಾಡಿದರು. ಇದೆಲ್ಲವೂ ಕೂಡ ವಿರೋಧಿಗಳ ಷಡ್ಯಂತ್ರ ಅಂತ ಹೇಳಿದರು. ಸೊ ಅಷ್ಟರ ದೊಡ್ಡ ಮಟ್ಟಿಗೆ ಅವರಿಗೆ ಇದು ಹೊಡೆತ ಕೊಟ್ಟಿಲ್ಲ ಅವರ ವೈಯಕ್ತಿಕ ವಿಚಾರ. ಏಕಾಏಕಿ ಅವರಿಂದ ದೂರ ಹೋಗಲಿಕ್ಕೆ, ಡಿವೋರ್ಸನ್ನು ಪಡೆದುಕೊಳ್ಳಲಿಕ್ಕೆ ಸಂಗೀತ ಅವರು ಮುಂದಾಗ್ತಾರೆ. ಆದರೆ ಟೈಮಿಂಗ್ ಇದೆಯಲ್ಲ, ಅದು ವಿಜಯ್ ಅವರ ಒಂದು ರಾಜಕೀಯ ಪಕ್ಷ ಏನಿದೆ ಟಿವಿಕೆ, ಡೂ ಆರ್ ಡೈ ಫೈಟ್ನಲ್ಲಿತ್ತು. ಆ ಸಂದರ್ಭದಲ್ಲಿ ತಮಿಳುನಾಡಿನ ಎಲೆಕ್ಷನ್ ಟೈಮ್ನಲ್ಲಿ, ಎಲೆಕ್ಷನ್ಗಿನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅನ್ನೋ ಟೈಮ್ನಲ್ಲಿ ಅವರ ವೈಯಕ್ತಿಕ ಜೀವನದ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಯಿತು. ಬಟ್ ಅಷ್ಟಾಗಿ ಅವ್ರಿಗೆ ಹೊಡೆತ ಕೊಟ್ಟಿಲ್ಲ ಅದು. ಬಟ್ ಈಗ ಅವರ ಪತ್ನಿ ಸಂಗೀತ ಬಿಜೆಪಿ ಸೇರ್ತಾರೆ ಅನ್ನುವಂಥ ವದಂತಿ ಇದೆ. ಸೊ ಬಿಜೆಪಿ ಸೇರಿದಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ ಟಿವಿಕೆ ಪಕ್ಷವನ್ನು ವಿರೋಧ ಮಾಡಬೇಕು, ವಿರೋಧಿಸಿ ಹೇಳಿಕೆಗಳನ್ನು ಕೊಡಬೇಕು, ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಇವರು ಬಿಜೆಪಿ ಸೇರಿದ್ದೇ ಆದರೆ ಅದು ಕೂಡ ದೊಡ್ಡ ರಾಜಕೀಯ ಅಟೆನ್ಷನ್ಗೆ, ಪೊಲಿಟಿಕಲ್ ಅಟೆನ್ಷನ್ಗೆ ಅದು ಕೂಡ ಕಾರಣವಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.